ನಮಸ್ಕಾರ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಚಾನಲ್ ಮುಖಾಂತರ 2025ನೇ ಸಾಲಿಗೆ ವಿದ್ಯಾರ್ಥಿಗಳು ಅನುಕೂಲವಾಗಲಿ ಅಂತ ಹೇಳಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ನಾನು ಜಾಸ್ತಿ ಪ್ರಯಾರಿಟಿ ಕೊಡ್ತಿರುವಂತದ್ದು. ಆದ್ರೂ ಕೂಡ ನಾ ಲೈವ್ ಅಲ್ಲಿ ಬಂದಾಗಿರ್ಬೋದು ಅಥವಾ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ನೋಡಿದ್ರೆ ಥರ್ಡ್ ಇಯರ್ ಬಯೋಕೆಮಿಸ್ಟ್ರಿ ಮತ್ತು ಮೈಕ್ರೋಬಯಾಲಜಿ ನಾನು ಕ್ವಶನ್ ಬ್ಯಾಂಕ್ ಅನ್ನು ಹಾಕಿದ್ದೀನಿ. ಹಳೆ ವಿಡಿಯೋದಲ್ಲಿ PDF ಇದೆ, ನೋಡ್ಕೊಳ್ರಿ. ಈ ವಿಡಿಯೋನ ಡೈರೆಕ್ಟ್ ಆಗಿ ಸಿಲೆಬಸ್ ತಕ್ಕಂತೆ ಕ್ವಶನ್ಸ್ ಗಳು ಯಾವ ರೀತಿಯಾಗಿ ಬರ್ತಾವ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಂದು ಪೆನ್ನು ಪೆನ್ಸಿಲ್ ಬುಕ್ ತಗೊಂಡು ಬರ್ಕೋರಿ. ಯಾವ್ಯಾವ ಟಾಪಿಕ್ ಮೇಲೆ ಎಂತ ಕ್ವಶನ್ ಬರ್ತಾವ ಅಂತೇಳಿ ನಾನು ನೀಟಾಗಿ ಹೇಳ್ತಾ ಹೋಗ್ತೀನಿ. ನಿಮಗೆ ಇದು ಜಜ್ಮೆಂಟ್ ಆಗ್ಬೋದು. ಮತ್ತೆ ಆಲ್ರೆಡಿ ನೀವು ಓದಾಕ್ ಸ್ಟಾರ್ಟ್ ಮಾಡಿದಿರಿ, ಇದೇ ತರ ಕ್ವಶನ್ ಗಳು ನಿಮ್ಮಲ್ಲಿ ಬಂದಿರ್ತವೆ, ನೆನಪಿರ್ಲಿ. 2018ರಿಂದ 2025 ತನಕನು ಏನ್ ಕ್ವಶನ್ ಬಂದಾವಲ್ಲ ಟಾಪಿಕ್ ವೈಸ್ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ನಾನು ಇಲ್ಲಿ ಕ್ವಶನ್ ಗಳನ್ನ ತೋರಿಸೋದಿಲ್ಲ, ನಾನು ನಿಮ್ ಬಾಯಲ್ಲಿ ಹೇಳ್ತಾ ಹೋಗ್ತೀನಿ, ನೀವು ನೋಟ್ ಮಾಡ್ಕೋಬೇಕು. ಓಕೆ, ಆಮೇಲೆ ಚಾನಲ್ ಹೊಸಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಜೂನಿಯರ್ ಗಳು ಇರ್ತಾರಲ್ಲ ನಿಮ್ದು, ಅವ್ರಿಗೂ ಕೂಡ ನಮ್ಮ ಚಾನಲ್ ಶೇರ್ ಮಾಡ್ರಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ನೋಡಿ, ಫೋಟೋಮೆಟ್ರಿ ಮೇಲೆ ಎಷ್ಟು ಕ್ವಶನ್ ಬರ್ತಾವ ಅನ್ನೋದನ್ನ ಹೇಳ್ತೀನಿ ನೋಡ್ರಿ. 3 ಮಾರ್ಕ್ಸಿನ 5 ಮಾರ್ಕ್ಸಿನ ಅಷ್ಟು ಬರ್ತಾವ ಅಂತ ಹೇಳಿ. ಫೋಟೋಮೆಟ್ರಿ ಮೇಲೆ 3 ಮಾರ್ಕ್ಸಿಗೆ ಲಾ ಆಫ್ ಫೋಟೋಮೆಟ್ರಿ, 3 ಮಾರ್ಕ್ಸಿಗೆ ಲಾ ಆಫ್ ಫೋಟೋಮೆಟ್ರಿ ಕ್ವಶನ್ ಬರುತ್ತೆ. 3 ಮಾರ್ಕ್ಸಿಗೆ ಓಕೆ ಅಬ್ಸರ್ಬನ್ಸ್ ಟ್ರಾನ್ಸ್ಮಿಟನ್ಸ್ ಇವೆರಡು ಡೆಫಿನೇಷನ್ ಬರ್ತಾವ. ಓಕೆ, ಆಮೇಲೆ 3 ಮಾರ್ಕ್ಸಿಗೆ ಏನ್ ಕ್ವಶನ್ ಬರುತ್ತೆ ಅಂತಂದ್ರೆ ಇನ್ನೊಂದು ಲಾ, ಇದನ್ನ ಏನಪ್ಪಾ ಅಂದ್ರೆ ಬಿಯರ್ಸ್ ಲ್ಯಾಂಬರ್ಟ್ಸ್ ಲಾ ಅಂತ ಒಂದು ಕ್ವಶನ್ ಬರುತ್ತಿದ್ರೆ ಈ ಟಾಪಿಕ್ ಮೇಲೆ. ಓಕೆ, ಬಿಯರ್ ಲ್ಯಾಂಬರ್ಟ್ಸ್ ಲಾ ಕ್ವಶನ್ ಬರುತ್ತೆ, ಆಯ್ತಾ, 3 ಮಾರ್ಕ್ಸಿಗೆ. ಆಮೇಲೆ 5 ಮಾರ್ಕ್ಸಿಗೆ ನೋಡಿ ಕೊಲೋರಿಮೆಟ್ರಿ 5 ಮಾರ್ಕ್ಸಿಗೆ. ಇದ್ರಲ್ಲಿ ಏನ್ ಕ್ವಶನ್ ಕೇಳ್ತಾನೆ, ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ ಪಾರ್ಟ್ಸ್, ಹೌದಾ, ಅಂಡ್ ಅಪ್ಲಿಕೇಶನ್ಸ್ ಆಫ್ ದಿ ಫೋಟೋಮೆಟ್ರಿ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಈ ಟಾಪಿಕ್ ಮೇಲೆ ಇದನ್ನೇ ಕೇಳೋದು. ಬಿಟ್ರೆ ಓಕೆ, ಇದ್ರ ಮೇಲೆ ಬಿಟ್ರೆ ಚಾಯ್ಸ್ ಆಫ್ ಫಿಲ್ಟರ್ಸ್ 3 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಓಕೆ, ಇಷ್ಟು ಕ್ವಶನ್ಗಳು ಬರುವಂತದ್ದು. ಆಮೇಲೆ ತುಂಬಾ ಕಡಿಮೆ 3 ಮಾರ್ಕ್ಸಿಗೆ ಫ್ಲೇಮ್ ಫೋಟೋಮೆಟ್ರಿ ಬಂದಿರುವಂತದ್ದು, ತುಂಬಾ ಕಡಿಮೆ. ಆಮೇಲೆ 3 ಮಾರ್ಕ್ಸಿಗೆ ಕೊಲರಿಮೆಟ್ರಿ ಅಥವಾ ಸ್ಪೆಕ್ಟ್ರೋಫೋಟೋಮೆಟ್ರಿದು ಅಪ್ಲಿಕೇಶನ್ ಗಳನ್ನ ಬರ್ತಾವ 3 ಮಾರ್ಕ್ಸ್ ಸಪರೇಟ್ ಆಗಿ ಅಪ್ಲಿಕೇಶನ್ಸ್. ಇಷ್ಟು ಕ್ವಶನ್ ಈ ಟಾಪಿಕ್ ಮೇಲೆ ಕೇಳಬಹುದು. ಆದ್ರೆ ಇದ್ರ ಮೇಲೆ ಬರುವಂತದ್ದು ಏನಪ್ಪಾ ಅಂದ್ರೆ 5 ಮಾರ್ಕ್ಸಿಗೆ 1 ಬರುತ್ತೆ, 3 ಮಾರ್ಕ್ಸಿಗೆ 1 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಸಿಲೆಬಸ್ 2ನೇ ಯೂನಿಟ್ ಅಲ್ಲಿ ಲಿವರ್ ಅಂಡ್ ಫಂಕ್ಷನ್ ಗಳು. ಈ ಯೂನಿಟ್ ಒಳಗಡೆ ಎಷ್ಟು ಕ್ವಶನ್ ಬರ್ತಾವ ಅಂದ್ರೆ ಇಲ್ಲಿ ಅಡಿಷನಲ್ ಕ್ವಶನ್ ಬಾಳ ಬರ್ತಾವ್ರಿ. ಅಡಿಷನಲ್ ಕ್ವಶನ್ಸ್ ಅಂತ ಇರ್ತಾವ್ರಿ, ಬಾಳ ಬರ್ತಾವ. ಒಂದು ಕ್ವಶನ್ಸ್ ಏನ್ ಬರುತ್ತಪ್ಪ ಅಂತಂದ್ರೆ ಇಲ್ಲಿ ಜಾಯಿಂಡೀಸ್ ಅಂಡ್ ಟೈಪ್ಸ್ 3 ಮಾರ್ಕ್ಸಿಗೂ 5 ಮಾರ್ಕ್ಸಿಗೂ. ಜಾಯಿಂಡೀಸ್ ಟೈಪ್ಸ್ ದೇರ್ ಬಯಾಲಜಿಕಲ್ ಫೈಂಡಿಂಗ್ಸ್ 3 ಮಾರ್ಕ್ಸಿಗೂ 5 ಮಾರ್ಕ್ಸಿಗೆ, ಇಷ್ಟು 3 ಮಾರ್ಕ್ಸಿಗೆ ಬರುತ್ತೆ. ಆಮೇಲೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ 3 ಮಾರ್ಕ್ಸಿಗೆ ಬರ್ತದೆ. ಓಕೆ, ಆಮೇಲೆ ಏನೋ ಲಕ್ ಬೈ ಚಾನ್ಸ್ ಇದೇ ಕ್ವಶನ್ ನಿಮಗೆ 5 ಮಾರ್ಕ್ಸ್ ಕೂಡ ಬರುತ್ತೆ. ಇದನ್ನು ಬಿಟ್ರೆ ನಿಮಗೆ ಡೈರೆಕ್ಟ್ ಕ್ವಶನ್ ಲಿವರ್ ಫಂಕ್ಷನ್ ಟೆಸ್ಟ್ LFT 5 ಮಾರ್ಕ್ಸಿಗೆ ಲಿವರ್ ಫಂಕ್ಷನ್ ಟೆಸ್ಟ್, 3 ಮಾರ್ಕ್ಸಿಗೆ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರೋಟೀನ್ ಟೆಸ್ಟ್, ಕಾರ್ಬೋ ಟೆಸ್ಟ್ ಯಾವುದು ಕ್ವಶನ್ಸ್ ಇದೆ ನೋಡ್ರಿ. ಯಾವ್ದಪ್ಪ ಅಂತಂದ್ರೆ ನಮ್ದ ಡೈರೆಕ್ಟ್ ಕ್ವಶನ್ಸ್ ಬರುವಂತದ್ದು. ಒಂದು ಕ್ವಶನ್ ಕಾರ್ಬೋಹೈಡ್ರೇಟ್ ಮೇಲೆ ಬರುವಂತದ್ದು ಬೆನೆಡಿಕ್ಟ್ ಟೆಸ್ಟ್, ಬಹಳ ಸಲ ಕೇಳಿದಾನೆ. ಬೆನೆಡಿಕ್ಟ್ ಟೆಸ್ಟ್ ಬರ್ಕೋರ್ಬೇಕಾರೆ ಇದನ್ನ ಬೆನೆಡಿಕ್ಟ್ ಟೆಸ್ಟ್ ಬರ್ತದೆ ಪ್ರೋಟೀನ್ ಒಳಗಡೆ. ಓಕೆ, ನೈಟ್ರಿಕ್ ಆಸಿಡ್ ಟೆಸ್ಟ್. ಓಕೆ, ಆಮೇಲೆ ಹೀಟ್ ಟೆಸ್ಟ್, ಇವೆರಡರಲ್ಲಿ ಒಂದು ಕ್ವಶನ್ ಬರ್ತದೆ. ಆಮೇಲೆ ನೆಕ್ಸ್ಟ್ ಅಂದ್ರೆ ಬಾಯಲ್ ಪಿಗ್ಮೆಂಟ್ ಅಲ್ಲಿ ಓಕೆ ಪೌಚೆಟ್ ಟೆಸ್ಟ್ ಅಂತ ಬರುತ್ತೆ 3 ಮಾರ್ಕ್ಸಿಗೆ. ಅಥವಾ ಹೇಜ್ ಟೆಸ್ಟ್ ಇದು ಕ್ವಶನ್ ಬರ್ತದೆ. ಅಥವಾ ಬಾಯ್ಲ್ ಪಿಗ್ಮೆಂಟ್ ಟೆಸ್ಟ್, ಹೌದಾ, ಪಿಗ್ಮೆಂಟ್ ಟೆಸ್ಟ್ ಅಥವಾ ಬಾಯ್ಲ್ ಸಾಲ್ಟ್ ಟೆಸ್ಟ್. ಇಷ್ಟು ಕ್ವಶನ್ಗಳು ಇದು ಟಾಪಿಕ್ ಮೇಲೆ ಬರ್ತವೆ. ನೆಕ್ಸ್ಟ್ ಇಲ್ಲಿ ಗ್ಲೂಕೋಸ್ ಎಸ್ಟಿಮೇಷನ್ಸ್ ಡೈರೆಕ್ಟ್ ಕ್ವಶನ್ ಇದೆ 5 ಮಾರ್ಕ್ಸಿಗೆ. ಡಿಫರೆಂಟ್ ಮೆಥಡ್ಸ್ ಆಫ್ ಗ್ಲೂಕೋಸ್ ಎಸ್ಟಿಮೇಷನ್. ಅದ್ರಲ್ಲಿ ನೀವೇನ್ ಬರೀಬೇಕು, ಪ್ರಿನ್ಸಿಪಲ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬರೀಬೇಕು. ಓಕೆ, ಮಿನಿಮಮ್ 3 ರಿಂದ 4 ಬರೀಲೇಬೇಕು ಟೆಸ್ಟ್ ಗಳನ್ನ. ಟೆಸ್ಟ್ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ, ಡಿಫರೆಂಟ್ ಮೆಥಡ್ಸ್ ಗಳು ಯಾವ್ದಾವ ಅಂತ ಬರೆದು ಅದರಲ್ಲಿ 3 ಪ್ರಿನ್ಸಿಪಲ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎಕ್ಸ್ಪ್ಲೇನ್ ಮಾಡಬೇಕು. ಡೈರೆಕ್ಟ್ ಕ್ವಶನ್ ಏನ್ ಕೇಳ್ತಾರೆ, ನೇಮ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ಗ್ಲೂಕೋಸ್ ಎಸ್ಟಿಮೇಷನ್, ಎಕ್ಸ್ಪ್ಲೇನ್ ಎನಿ ಒನ್
ಬಹಳ ಸಲ ಕ್ವಶನ್ ಡೈರೆಕ್ಟ್ ಕೇಳಿರುವಂತದ್ದು ಯಾವ್ದಪ್ಪ ಅಂತಂದ್ರೆ ಯು ವಿ ಪಾಲಿನ್ ಮೆಥಡ್ ಬಹಳ ಸಲ ಕೇಳಿರುವಂತದ್ದು ಯು ವಿ ಪಾಲಿನ್ ಮೆಥಡ್. ಆಮೇಲೆ ಡಬ್ಲ್ಯೂ ಓಕೆ, ಸೊ ಡಬ್ಲ್ಯೂ ಪಾಲಿನ್ ಮೆಥಡ್ಸ್ ಇದನ್ನ ಬಹಳ ಸಲ ಕೇಳಿರುವಂತದ್ದು, ಡಬ್ಲ್ಯೂ ಪಾಲಿನ್ ಮೆಥಡ್ಸ್ ಕೇಳಿದಾನ. ಆಮೇಲೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಕ್ವಶನ್ಸ್ ಎಂಜೈಮೆಟಿಕ್ ಮೆಥಡ್ ಕೂಡ ಕೇಳಿರುವಂತದ್ದು. ನೆಕ್ಸ್ಟ್ ರೆನಾಲ್ ಫಂಕ್ಷನ್ ಟಾಪಿಕ್, ಇದ್ರೊಳಗಡೆ ರೆನಾಲ್ ಫಂಕ್ಷನ್ ಟೆಸ್ಟ್ ಡೈರೆಕ್ಟ್ ಕ್ವಶನ್ ಇದೆ ಏನಪ್ಪಾ ಅಂತಂದ್ರೆ RFT 5 ಮಾರ್ಕ್ಸಿಗೆ, 3 ಮಾರ್ಕ್ಸಿಗೆ GFR ಗ್ಲಾಮುಲಾರ್ ಫಿಲ್ಟ್ರೇಷನ್ ರೇಟ್, 3 ಮಾರ್ಕ್ಸಿಗೆ ಕ್ಲಿಯರೆನ್ಸ್ ಟೆಸ್ಟ್ ಈ ಟಾಪಿಕ್ ಮೇಲೆ ಬರುವಂತ. ನೆಕ್ಸ್ಟ್ ಕಾರ್ಡಿಯಕ್ ಪ್ರೊಫೈಲ್ ಟೆಸ್ಟ್ 5 ಮಾರ್ಕ್ಸಿಗೆ ಡೈರೆಕ್ಟ್ ಇದೆ. ಕಾರ್ಡಿಯಕ್ ಪ್ರೊಫೈಲ್ ಟೆಸ್ಟ್ ಅಂದ್ರೆ ಏನು ಅಂತೇಳಿ ಇಲ್ಲಿದೆ ನೋಡ್ರಿ, ಕಾರ್ಡಿಯಕ್ ಪ್ರೊಫೈಲ್ ಅಂತೇಳಿ 5 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಇದೆ. ಬಿಟ್ರೆ 3 ಮಾರ್ಕ್ಸಿಗೆ ಎಂಜಿನಾ, 3 ಮಾರ್ಕ್ಸಿಗೆ ಹೈಪರ್ ಟೆನ್ಷನ್, 3 ಮಾರ್ಕ್ಸಿಗೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್, 5 ಮಾರ್ಕ್ಸಿಗೆ ಇದು ಪ್ಯಾಟರ್ನ್ಸ್ ಆಫ್ ಕಾರ್ಡಿಯಕ್ ಎಂಜೈಮ್ಸ್ ಇನ್ ಹಾರ್ಟ್ ಡಿಸೀಸ್. ಆಮೇಲೆ 5 ಮಾರ್ಕ್ಸಿಗೆ ಡಿಫರೆಂಟ್ ಮೆಥಡ್ಸ್ ಆಫ್ ಕೊಲೆಸ್ಟ್ರಾಲ್ ಎಸ್ಟಿಮೇಷನ್, ಯಾವ್ದಾದ್ರು ಒಂದನ್ನ ಪ್ರಿನ್ಸಿಪಲ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎಕ್ಸ್ಪ್ಲೇನ್ ಮಾಡಬೇಕು. 5 ಮಾರ್ಕ್ಸಿಗೆ ಲಿಪಿಡ್ ಪ್ರೊಫೈಲ್, 3 ಮಾರ್ಕ್ಸಿಗೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ಕ್ವಶನ್ ಡೈರೆಕ್ಟ್ರಿ 5 ಮಾರ್ಕ್ಸಿಗೆ ಇಲೆಕ್ಟ್ರೋಫೋರೋಸಿಸ್ 3 ಮಾರ್ಕ್ಸಿಗೂ ಇದೆ ಹೌದ್ರಿ, 5 ಮಾರ್ಕ್ಸಿಗೂ ಕೇಳಿದ. ಅದ್ರಾಗ ಏನ್ ಬರೀಬೇಕು, ಪ್ರಿನ್ಸಿಪಲ್ ಟೈಪ್ಸ್ ಅಂಡ್ ಅಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ 3 ಮಾರ್ಕ್ಸಿಗೆ ರೇಡಿಯೋಮಿನೇಸೆ ಇಲೀಸಾ 5 ಮಾರ್ಕ್ಸಿಗೆ ಕೇಳಿದಾನ, 5 ಮಾರ್ಕ್ಸಿಗೆ ಕೇಳಿದಾನ, 3 ಮಾರ್ಕ್ಸಿಗೆ ಕೇಳಿದಾನ. ಇಲೀಸಾ ಬಹಳ ಸಲ ಕೇಳಿರುವಂತದ್ದು 3 ಮಾರ್ಕ್ಸಿಗೆ. ಓಕೆ, 3 ಮಾರ್ಕ್ಸಿಗೆ ಇಮ್ಯುನೋ ಡಿಫ್ಯೂಷನ್ ಟೆಕ್ನಿಕ್, ರೇಡಿಯೋ ಇಮ್ಯುನೋಸೆ 3 ಮಾರ್ಕ್ಸಿಗೆ ಕೇಳಿದಾನ. ನೆಕ್ಸ್ಟ್ ಇಲ್ಲಿ ಈ ಟಾಪಿಕ್ ಆಟೋಮೇಷನ್ ಒಳಗಡೆ ಡೈರೆಕ್ಟ್ ಕ್ವಶನ್ ಆಟೋಮೇಷನ್ ಇನ್ ಕ್ಲಿನಿಕಲ್ ಕೆಮಿಸ್ಟ್ರಿ 5 ಮಾರ್ಕ್ಸಿಗೆ ಪ್ರಿನ್ಸಿಪಲ್ ಅಪ್ಲಿಕೇಶನ್ ಬರೀಬೇಕು ಅಥವಾ ಅಪ್ಲಿಕೇಶನ್ಸ್ ಆಫ್ ಆಟೋಮೇಷನ್ ಇನ್ ಕ್ಲಿನಿಕಲ್ ಕೆಮಿಸ್ಟ್ರಿ 3 ಮಾರ್ಕ್ಸಿಗೆ ಕೇಳಿದಾರೆ. ಸೊ ಆಮೇಲೆ ಬೆನಿಫಿಟ್ಸ್ ಆಫ್ ದಿ ಆಟೋಮೇಷನ್ 3 ಮಾರ್ಕ್ಸಿಗೆ ಕೇಳಿದಾರೆ. ಟೈಪ್ಸ್ 5 ಮಾರ್ಕ್ಸಿಗೆ ಕೇಳಿದಾರೆ. ನೆಕ್ಸ್ಟ್ ಇಲ್ಲಿ ಎಲೆಕ್ಟ್ರೋಲೈಟ್ಸ್ ಮತ್ತು ಬ್ಲಡ್ ಗ್ಯಾಸಸ್ ಅಂತ ಪೇಜ್ ಒಳಗಡೆ 5 ಮಾರ್ಕ್ಸಿಗೆ ಕೇಳಿರುವಂತದ್ದು ಇಲ್ಲಿದೆ ನೋಡ್ರಿ, ಬೇಸಿಕ್ ಪ್ರಿನ್ಸಿಪಲ್ ಎಸ್ಟಿಮೇಷನ್ ಡೈರೆಕ್ಟ್ ಕ್ವಶನ್ ಇದೆ. 5 ಮಾರ್ಕ್ಸಿಗೆ ಬೇಸಿಕ್ ಪ್ರಿನ್ಸಿಪಲ್ ಎಸ್ಟಿಮೇಷನ್ ಬ್ಲಡ್ ಗ್ಯಾಸ್ ಅಂಡ್ pH ಕೇಳಿದಾನೆ 5 ಮಾರ್ಕ್ಸಿಗೆ. ಆಮೇಲೆ 3 ಮಾರ್ಕ್ಸಿಗೆ ಮೆಟಾಬಾಲಿಕ್ ಅಸಿಡೋಸಿಸ್, ಮೆಟಾಬಾಲಿಕ್ ಅಲ್ಕೋಲಿಸಿಸ್ ಬೇರೆ ಬೇರೆ, ರೆಸ್ಪಿರೇಟರಿ ಅಸಿಡೋಸಿಸ್ 3 ಮಾರ್ಕ್ಸ್ ಬೇರೆ, ರೆಸ್ಪಿರೇಟರಿ ಅಲ್ಕೋಲಿಸಿಸ್ 3 ಮಾರ್ಕ್ಸ್ ಬೇರೆ ಕ್ವಶನ್ ಕೇಳಿದಾನೆ. 5 ಮಾರ್ಕ್ಸಿಗೆ ಡಿಸ್ಟರ್ಬೆನ್ಸ್ ಆಫ್ ಆಸಿಡ್ ಬೇಸ್, ರೆಗ್ಯುಲೇಷನ್ ಆಫ್ ಆಸಿಡ್ ಬೇಸ್ ಅಥವಾ ಬ್ಲಡ್ ರೆಗ್ಯುಲೇಷನ್ಸ್ 5 ಮಾರ್ಕ್ಸಿಗೆ ಕ್ವಶನ್ ಅನ್ನು ಕೇಳಿರುವಂತದ್ದು. ಆಮೇಲೆ ಇದರಲ್ಲಿ 3 ಮಾರ್ಕ್ಸಿಗೆ ಏನ್ ಕೇಳೇನಪ್ಪ ಅಂತಂದ್ರೆ ಇಲೆಕ್ಟ್ರೋಲೈಟ್ಸ್, ನೇಮ್ ನಾರ್ಮಲ್ ವ್ಯಾಲ್ಯೂಸ್ ಆಫ್ ದಿ ಇಲೆಕ್ಟ್ರೋಲೈಟ್ಸ್. ಬಹಳ ಸಲ ಕ್ವಶನ್ ಪೇಪರ್ ತೆಗೆದು ನೋಡಿ ಗೊತ್ತಾಗ್ತದೆ. ಇಲೆಕ್ಟ್ರೋಲೈಟ್ಸ್ 3 ಯಾವ್ದ್ರ ಸೋಡಿಯಂ, ಪೊಟ್ಯಾಷಿಯಂ, ಕ್ಲೋರಿನ್ ಈ ರೀತಿ ಡೈರೆಕ್ಟ್ ಕೇಳಿದಾನೆ. ಇಲ್ಲಪ್ಪ ಅಂತಂದ್ರೆ ನಾರ್ಮಲ್ ವ್ಯಾಲ್ಯೂಸ್ ಆಫ್ ಎನಿ 3 ನಾರ್ಮಲ್ ವ್ಯಾಲ್ಯೂಸ್ ಆಫ್ ದಿ ಇಲೆಕ್ಟ್ರೋಲೈಟ್ಸ್ ಅಂತ ಕೇಳಿದಾನೆ. ಇದರಲ್ಲಿ ಬರ್ತದೆ ಬಹಳ ಇಂಪಾರ್ಟೆಂಟ್ ಕ್ವಶನ್. ಇದರಲ್ಲಿ ಬಹಳ ಕ್ವಶನ್ ಬರುವಂತ ಇದರಲ್ಲಿ ಕ್ವಾಲಿಟಿ ಕಂಟ್ರೋಲ್ ಒಳಗಡೆ 5 ಮಾರ್ಕ್ಸಿಗೆ ಇಂಟರ್ನಲ್ ಎಕ್ಸ್ಟರ್ನಲ್ ಕ್ವಾಲಿಟಿ ಕಂಟ್ರೋಲ್, 3 ಮಾರ್ಕ್ಸಿಗೂ ಪ್ಲಸ್ 5 ಮಾರ್ಕ್ಸಿಗೆ ಕೇಳಿದಾನೆ. ಆಮೇಲೆ 3 ಮಾರ್ಕ್ಸಿಗೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಕಂಟ್ರೋಲ್ ಅಸ್ ಸ್ಟ್ಯಾಂಡರ್ಡ್ ಕ್ಲಿನಿಕಲ್ ಕೆಮಿಸ್ಟ್ರಿ 3 ಮಾರ್ಕ್ಸಿಗೆ ಕೇಳಿದಾನೆ. ಪ್ರೀ ಅನಲಿಟಿಕಲ್ ಫ್ಯಾಕ್ಟರ್ 3 ಮಾರ್ಕ್ಸಿಗೆ, ಅನಲಿಟಿಕಲ್ ಪೋಸ್ಟ್ ಅನಲಿಟಿಕಲ್ ಫ್ಯಾಕ್ಟರ್ಸ್ ಬೇರೆ ಬೇರೆ 3 ಮಾರ್ಕ್ಸಿಗೆ, ಇಂಪಾರ್ಟೆನ್ಸ್ ಆಫ್ ಕ್ಲಿನಿಕಲ್ ಕೆಮಿಸ್ಟ್ರಿ ಒಳಗಡೆ ಇದು ಟೋಟಲ್ 5 ಮಾರ್ಕ್ಸಿಗೆ ಕೇಳಿದೆ. 5 ಮಾರ್ಕ್ಸಿಗೆ ಪ್ರಿಸಿಷನ್, ಅಕ್ಯುರೇಸಿ, ಸ್ಪೆಸಿಫಿಸಿಟಿ, ಸೆನ್ಸಿಟಿವಿಟಿ 3 ಮಾರ್ಕ್ಸಿಗೆ ಕೇಳ್ಯಾನ, 5 ಮಾರ್ಕ್ಸಿಗೆ ಕೇಳ್ಯಾನ. ಆಮೇಲೆ ಲಿಮಿಟ್ಸ್ ಎರರ್ಸ್ ಅಲೌ ಇನ್ ದ ಲ್ಯಾಬೋರೇಟರಿ 5 ಮಾರ್ಕ್ಸ್ 3 ಮಾರ್ಕ್ಸಿಗೆ ಬಳಸಲಿಕ್ಕೆ ಕೇಳ್ಯಾನ. ಪರ್ಸೆಂಟೇಜ್ ಇಸ್ ಎರರ್ 3 ಮಾರ್ಕ್ಸಿಗೆ ಬಳಸಲಿಕ್ಕೆ ಕೇಳ್ಯಾನ. ರೆಫರೆನ್ಸ್ ವ್ಯಾಲ್ಯೂಸ್ 3 ಮಾರ್ಕ್ಸಿಗೆ ಕೇಳ್ಯಾನ. ಓಕೆ, ಇಷ್ಟು ಕ್ವಶನ್ಸ್ಗಳು. ಅಡಿಷನ್ ಕ್ವಶನ್ ಏನ್ ಮಾಡಬಹುದಪ್ಪ ಅಂತಂದ್ರೆ ನಿಮ್ಮ ಪ್ರಾಕ್ಟಿಕಲ್ ಪಾರ್ಟ್ ಇಂದ ಅಡಿಷನ್ ಕ್ವಶನ್ ಗಳನ್ನ ಕೇಳಬಹುದು. ಬಿಟ್ರೆ ಇಷ್ಟು ಕ್ವಶನ್ ಗಳನ್ನ ನೀವು ಪ್ರಿಪರೇಷನ್ ಮಾಡ್ತಾ ಇದೀರಿ ಅಂತ ಅನ್ಕೊಂಡಿದ್ದೇನೆ. ಓಕೆ, ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು ಸೋ ಮಚ್.